ಹೋಗುವಾಗ ಇನ್ನೇನೋ ಭೂಕಂಪ ಬಂದ್ರೆ ನಮ್ ಕೈಯಲ್ಲಿಲ್ಲಪ್ಪ, ಏನೋ ಕ್ಯಾನ್ಸರ್ ಬಂತಪ್ಪ ನಮ್ ಕೈಯಲ್ಲಿಲ್ಲಪ್ಪ, ಆಯ್ತು. ಗಾಡಿಗಳಲ್ಲಿ ನಾವು ಅಪಘಾತ ಮಾಡ್ಕೊಳ್ಳೋದು ನಮ್ ಕೈಯಲ್ಲಿದೆ ಸಾಕಷ್ಟು. ಹುಷಾರಾಗಿ ಓಡಿಸ್ಬೇಕು, ನಿಧಾನವಾಗಿ ಓಡಿಸ್ಬೇಕು. ಇವೆಲ್ಲ ಕೂಡ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ, ನಮ್ಮ ಮಾಧ್ಯಮ ಮಿತ್ರರಿಗೆ, ಇವಾಗೆಲ್ಲ ಊಟದ ಆಯೋಜನೆ ಕೂಡ ಮಾಡಿದ್ದಾರೆ. ನೀವೆಲ್ಲ ಕೂಡ ಹೆಲ್ಮೆಟ್ ಅನ್ನು ತಗೊಂಡು ಊಟವನ್ನೆಲ್ಲ ಮಾಡಿ ನೀವು ಕ್ಷೇಮವಾಗಿ ನಿಮ್ಮ ಮನೆಗಳಿಗೆ ತೆರಳಬೇಕು. ಮನೆಗಳಿಗೆ ತೆರಳಿ ಎಲ್ಲರೂ ಫೇಸ್ಬುಕ್ ಇದೆಲ್ಲ ನೋಡ್ತೀರಾ, ಫೇಸ್ಬುಕ್ ఇన్స్టాగ్రామ్ అంత ఉన్నాయప్ప, చూస్తారా? రీల్స్ చాలా చూస్తారు కదా, ఇప్పుడు రీల్స్, ఆ రీల్స్ 30 సెకండ్లు అంతే చేస్తా ఉంటారు. ఒక నిమిషం కూడా చూసేవాళ్ళు లేదు ಅಲ್ಲೇನ್ರಿ? ಹಾಗಾಗಿ ನೀವೆಲ್ಲ ಕೂಡ ಇವತ್ತು ಹೋದ್ಮೇಲೆ ನಾನ್ ನೋಡ್ಬೇಕಪ್ಪ, ನೀವೆಲ್ಲ ಈಗ ನನ್ನ ಫೇಸ್ಬುಕ್ ಎಲ್ಲರಿಗೂ ಗೊತ್ತಿದ್ಯಾ? ಹರಿವರ್ದು ಗೊತ್ತಿದೆ ಅಲ್ವಾ? ನಮ್ಮ ಫೇಸ್ಬುಕ್ ಅಲ್ಲಿ ನೀವು, ನಾನು ಕೇಳ್ತೀನಿ ಈಗ, ಯಾರೆಲ್ಲ ಈ 2 ಪಂಚಾಯಿತಿಯಲ್ಲಿ ಹೆಲ್ಮೆಟ್ ಹಾಕೊಂಡು ಫೋಟೋ ಹಿಡಿಸ್ಕೊಂಡು ನನಗೆ ಕಳಿಸ್ಬೇಕು. ನೀವು ಕಳಿಸ್ತೀರೇನಪ್ಪ? ಈಗ ಸುಮಾರು 2,000ನೋ ಎಷ್ಟು ಕೊಡ್ತೀರಿ ಇವತ್ತು? 3,000ನ? 2,000ಕ್ಕೂ ಮೇಲೆ ಈಗ ಹೆಲ್ಮೆಟ್ ಕೊಡ್ತಾರೆ. ಈ 2,000 ಫೋಟೋ ನನಗೆ ಅಪ್ಲೋಡ್ ಆಗ್ಬೇಕು, ನನ್ನ ಫೇಸ್ಬುಕ್ ಕಳಿಸ್ಬೇಕು. ಕಳಿಸ್ತೀರಾ? ಆಗ ನನಗೆ ನಂಬಿಕೆ ಬರ್ತದೆ ನೀವೆಲ್ಲ ಯೂಸ್ ಮಾಡ್ತೀರಿ ಅಂತ. ಆಗ್ಬೋದಾ? ಎಲ್ರಿಗೂ ಧನ್ಯವಾದಗಳು, ಎಲ್ರಿಗೂ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಹಾಗಾಗಿ ಬಂಧುಗಳೇ, ಇವತ್ತು ಸಂತೋಷವಾಗಿ ನೀವು ಈ ಹೆಲ್ಮೆಟ್ಗಳನ್ನೆಲ್ಲ ತೆಗೆದುಕೊಂಡು, ಬಹಳ ದೆಹಲಿಯಿಂದ ತರಿಸಿದ್ದಾರೆ, ಅದು ನನಗೂ ಗೊತ್ತಿದೆ ಎಲ್ಲಿಂದ ತರಿಸಿದ್ದಾರೆ ಅಂತ. ಬಹಳ ಒಂದು ಉತ್ತಮ ಗುಣಮಟ್ಟದ, ಅದರ ಬಗ್ಗೆ ಏನು ಹಣದ ಬಗ್ಗೆ ಅವರು ವಿಚಾರ ಮಾಡಿಲ್ಲ. ಬಹಳ ಅದು ISI ಮಾರ್ಕ್ ಇರುವಂತದ್ದು ಮಾನಮೂರ್ತಿ ಅವರು ಹೇಳ್ಕೊಡ್ತಾ ಇದ್ದಾರೆ. ISI ಇದೆ ಅಣ್ಣ. ISI ಅಂದ್ರೆ ಬಹಳ ಸ್ಟ್ಯಾಂಡರ್ಡ್ ಆಗಿರುವಂತದ್ದು, ಒಳ್ಳೆ ಗುಣಮಟ್ಟ ಇರತಕ್ಕಂತ ಹೆಲ್ಮೆಟ್. ಅದನ್ನ ಪ್ರಾರಂಭದಲ್ಲಿ ಅವ್ರು ಅನ್ಕೊಂಡಿದ್ದು ಬರೀ 10-20 ಸಾವಿರ ಕೊಡೋಣ ಅಂತ. ಈಗ ವೇದಿಕೆ ಮೇಲೆ ಹೇಳ್ತಾ ಇದ್ರು, ಒಂದು ಪಂಚಾಯಿತಿಗೆ 1,000-2,000 ಬೇಕಾಗ್ಬೋದು, 40,000 ಆದ್ರೂ ಪರವಾಗಿಲ್ಲ, ನಾನು ಕೊಡ್ತೇನೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಅಂತ ಹೇಳಿ. ಇಲ್ಲಿ ನೋಡಿ, ಇವತ್ತು 2 ಪಂಚಾಯಿತಿಯಲ್ಲಿ ಯಾವ ಮದುವೆಗೂ ಇಷ್ಟು ಜನ ಸೇರಲ್ಲ, ಇಷ್ಟು ಗಾಡಿಗಳು, ಅಷ್ಟು ಗಾಡಿಗಳಿದೆ ಇಲ್ಲಿ. ಯಾರಾದ್ರೂ ನೋಡಿದ್ರೆ ಇದು ಯಾರಪ್ಪ ದೊಡ್ಡ ಮದುವೆ ನಡೀತಾ ಇದೆ ಅಂತ. ಆದ್ರೆ ನನಗೊಂದು ಸಂತೋಷ, ಇಷ್ಟು ಜನ ನೀವು ಬಂದಿದ್ದೀರಲ್ಲ ಹೆಲ್ಮೆಟ್ ತಗೊಳ್ಳೋದಿಕ್ಕೆ, ಅಂದ್ರೆ ನಿಮ್ ಬಗ್ಗೆ ನಿಮ್ಗೆ ನೀವೆಲ್ಲ ಕೂಡ ಹುಷಾರಾಗಿದ್ದೀರಿ. ನೀವೆಲ್ಲ ಇವತ್ತು ಅರ್ಥ ಮಾಡ್ಕೊಂಡಿದ್ದೀರಿ ಹೆಲ್ಮೆಟ್ ನ ಅವಶ್ಯಕತೆ ಏನಿದೆ ಅನ್ನುವಂಥದ್ದು. ಅದು ಬಹಳ ಮುಖ್ಯ. ನಿಮ್ಗೆಲ್ಲ ಅರ್ಥ ಆಗಿದೆ ಅಲ್ಲ? ಈಗ ನಿಮ್ ಮಕ್ಕಳಾಗ್ಲಿ ಯಾರೇ ಆಗ್ಲಿ ಮನೆಯಿಂದ ಇಕ್ಕಡೆ ಅಂಗಡಿ ತಕ್ಕ ಪೈ ಕೆಂಪಿಕಪ್ಪ ಹೆಲ್ಮೆಟ್ ಅಂತಾರೆ, ಆಡೇ ಸರ್ಕಲ್ ಬೈಡ್ಸಿಟ್ಟ ಈತ ನಿಂಕ ಅದು ಕ್ರಾಸ್ ಸೇಸೆ ಕಂತೇನಪ್ಪ ಅಂತ. ಕ್ರಾಸ್ ಸೇಸೆ ತೋಡು ಎಂದ್ರು ಪೈಂಡರಪ್ಪ, ಪೈಂಡರಲ್ಲ ಅನ ಪಾಪ ಆಯ್ತಾ, ನಿಲ್ಸ್ಕೊಂಡುಂಡೆ ಗಾಡಿನ అట్లా కొట్టుకొని వెళ్ళిపోయారు అంట. ఇవన్నీ నేను తమాషకు చెప్తలేదు, నా అనుభవంతో వచ్చిండే అట్లా సంగతి. ఇవన్నీ కూడా ನಡಿಸಿಂಡೆ ಅಟ್లా మన ಕ್ಷೇತ್ರ. ಅದಕ್ಕೆ ನಾನು ಹೇಳುವಂಥದ್ದು, ನೀವೆಲ್ಲ ಕೂಡ ನಿಮ್ಮ ಜಾಗ್ರತೆ, ನಿಮ್ಮ ಆರೋಗ್ಯ, ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿ. ನಮ್ಮೆಲ್ಲರ ಹಬ್ಬ ಅದು, ರೈತರ ಹಬ್ಬ ಅಲ್ಲೇನಪ್ಪ ಸಂಕ್ರಾಂತಿ. ಸಂಕ್ರಾಂತಿ అంటే ರೈತರ పండుగ. ಎಲ್ಲ ರೈತರಿಗೆ ಸಂತೋಷ ಕೊಡುವಂತ ಒಂದು ಕ್ಷಣ ಮತ್ತು ಒಂದು ಸಮಯ ಅದು. ಯಾಕೆಂದ್ರೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳೆಲ್ಲ ಕೂಡ ಕಟಾವು ಮಾಡಿ ಮನೆಗಳಿಗೆ ತಂದ್ಕೊಂಡಿರ್ತೀವಿ, ಮಾರ್ಕೆಟ್ ಹಾಕುವಂತ ಸಮಯ ಇದೆಲ್ಲ ಕೂಡ. ಅಂದ್ರೆ ಕೈ ತುಂಬಾ ಹಣ ಸಿಕ್ಕುವಂಥದ್ದು ರೈತರಿಗೆ.
ಹಾಗಾಗಿ ಎಲ್ಲ ಸಂಕ್ರಾಂತಿ ಹಬ್ಬದ ಹೊಸ ವರ್ಷದ ಎಲ್ಲ ಶುಭಾಶಯಗಳು ನಿಮಗೆಲ್ಲ ಕೂಡ. ನಿಮ್ಮ ಮನೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಮೃದ್ಧಿ, ಸಂತೋಷ, ಸುಖ, ನೆಮ್ಮದಿ, ಆರೋಗ್ಯ ದೇವರು ದಯಮಾಡ್ಲಿ ಅಂತೇಳಿ ನಾನು ಆಶಿಸಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.